ಇದನ್ನೆಲ್ಲ ಬಹುಶಃ ನಿಮ್ಮ KRS ಪಾರ್ಟಿ ಅತಿ ಹೆಚ್ಚಾಗಿ ನೀವು ತರಟಾಗಿ ಕಿತ್ಕೊಂಡಿದ್ದು ಪೊಲೀಸರನ್ನೇ, ಪೊಲೀಸ್ ಅಧಿಕಾರಿಗಳನ್ನ ಹೆಚ್ಚಾಗಿ ನೀವು ರೈಡ್ ಮಾಡಿದ್ದಾಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಟ್ಟಿದ್ದಾಗಿರ್ಬೋದು. ಆದ್ರೆ ಇವತ್ತು ಈ 2-3 ವರ್ಷಗಳ ಹಿಂದಿಗಿಂತಲೂ ಇತ್ತೀಚೆಗೆ ಅತ್ಯಂತ ಹೆಚ್ಚು ಕೇಸ್ಗಳು ಹೊರಗಡೆ ಬರ್ತಾ ಇದೆ ಅಂತ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್. ನಾವೆಲ್ಲ ಮೊದಲೆಲ್ಲ ಹೆಮ್ಮೆ ಅಂತ ಹೇಳ್ಕೊಡ್ತಿತ್ತು, ಈ ಮೂವಿಗಳೆಲ್ಲ ಬರ್ತಿತ್ತು, ಶಂಕರ್ ನಾಗ್ ಅವರೆಲ್ಲ ನಾನು ಕರ್ನಾಟಕದ ಪೊಲೀಸ್ ಕೊಡು ಅಂತೆಲ್ಲ ಡೈಲಾಗ್ ಹೊಡಿತಿದ್ರು. ಈಗ ಹಂಗ ಹೊಡಿಬಹುದಾ ಸರ್? ಏನ್ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಇಲ್ಲಿ ಅಂತ? ಹೌದು, ನೀವು ಅವಾಗಲೇ ಪೊಲೀಸು ಇಲಾಖೆ ಅಥವಾ ಪೊಲೀಸರು ಅಂತ ಅಂದ್ರೆ ಜನರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಮತ್ತೆ ಸಮಾಜದಲ್ಲಿ ಒಂದು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥ ಒಂದು ಇಲಾಖೆ, ಬಹಳ ಒಂದು ದೊಡ್ಡ ಮಟ್ಟದ ಗುರುತರವಾದಂತಹ ಜವಾಬ್ದಾರಿ ಇರ್ತಕ್ಕಂಥ ಒಂದು ಇಲಾಖೆ. ಆ ಇಲಾಖೆಗೆ ಒಂದು ಇನ್ನೊಂದು ಹೆಸರು ಏನು ಅಂತ ಅಂದ್ರೆ ಬಹಳ ಶಿಸ್ತಿನ ಇಲಾಖೆ, ಬಹಳ ಶಿಸ್ತಿನಿಂದ ವರ್ತಿಸುವಂತ ಆ ಇಲಾಖೆ ಅಂತ ಯಾವ್ದಾದ್ರು ಇದ್ರೆ ಅದ್ರ ಪೊಲೀಸು ಸಿಸ್ಟಮ್ ಅಲ್ಲೆಲ್ಲ